ಅಮೃತಧಾರೆ ಸೀರಿಯಲ್ ಅತ್ತೆ ಜೊತೆ ವಾದ ಮಾಡಿದ್ದಕ್ಕೆ ಗೌತಮ್ ಬೈಗುಳ. ಭೂಮಿಕಾ ಪರಿಸ್ಥಿತಿ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಜಯದೇವ್ ಜೈಲಿಗೆ ಹೋದ ನಂತರ ಮನೆಯಲ್ಲಿ ಕೆಲವು ಸಂಭಾಷಣೆ ನಡೆಯುತ್ತಲೇ ಅದರಲ್ಲಿ ಭೂಮಿಕಾ ತಪ್ಪಿತಸ್ಥಳೇ ಆಗುತ್ತದೆ. ಮಗನನ್ನು ದೂರ ಮಾಡಿಕೊಂಡು ಶಕುಂತಲೆ ತುಂಬ ಬೇಸರದಿಂದ ಭೂಮಿಕಾ ಹತ್ತಿರ ಮಾತನಾಡುತ್ತಾಳೆ. ಆಗ ಭೂಮಿಕಾ ನಾನಲ್ಲ ಅತ್ತೆ ಕಂಪ್ಲೇಂಟ್ ಕೊಟ್ಟಿರೋದು ಎಂದು ಹೇಳುತ್ತಾಳೆ. ನೀನಲ್ಲದೆ ಇನ್ಯಾರು ಅದಕ್ಕೆ ಕಾರಣ, ನೀನೇ ಕಾರಣ ಎಂದು ಹೇಳುತ್ತಾಳೆ. ನಾನು ಇಷ್ಟು ಹೇಳ್ತಾ ಇದ್ದೀನಿ ಅಂದ್ರು ನಂಬಲ್ವಾ ಅಂತ ಭೂಮಿಕಾ ಕೇಳ್ತಾಳೆ. ಶಕುಂತಲೆ ಯಾವ ರೀತಿ ವಾದ ಮಾಡ್ತಾ ಇರ್ತಾಳೋ ಭೂಮಿಕಾ ಕೂಡ ತನ್ನ ಸ್ವರವನ್ನು ಅಷ್ಟೇ ಏರಿಸಿ ಮಾತನಾಡುತ್ತಾಳೆ. ಹಾಗೆ ಅಲ್ಲಿ ಮನೆ ಮಂದಿ ಎಲ್ಲರೂ ಇರುತ್ತಾರೆ. ಅವಳು ಮಾತನಾಡುವುದನ್ನು ಮಾತ್ರ ನಿಲ್ಲಿಸೋದಿಲ್ಲ. ಆಗ ಗೌತಮ್ ಮಾತನಾಡ್ತಾನೆ. ಭೂಮಿಕಾ ಕೋಪದಲ್ಲಿ ಅಮ್ಮ ಏನೋ ಮಾತಾಡ್ತಾ ಇದ್ರೆ ನೀವು ಅವರಿಗೆ ತಿರುಗುತ್ತರ ನಿಡ್ತೀರಾ. ನಾನು ನಿಮ್ಮ ಪರ ಇರಬಹುದು, ಆದರೆ ಯಾವಾಗಲೂ ನಾನು ನಿಮ್ಮ ಪರ ಆಗೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಆಗ ಭೂಮಿಕಾಗೆ ಅವಮಾನ ಆಗುತ್ತದೆ. ಆದರೆ ಭೂಮಿಕಾ ಮಾತ್ರ ತಾನು ಮಾಡದೇ ಇರುವ ತಪ್ಪನ್ನು ತಾನೇ ಮಾಡಿದ್ದು ಎಂದು ಹೇಳುವಷ್ಟು ಮೂರ್ಖಳಲ್ಲ. ಹಿಂದಿನ ಸಂಚಿಕೆಯಲ್ಲಿ ಏನಾಗಿತ್ತು ಎಂಬುದು ತಿಳಿದುಕೊಳ್ಳೋಣ. ಜಯದೇವ್ ಜೈಲಿಗೆ ಹೋಗುವ ಸಂದರ್ಭ ಹತ್ತಿರ ಬರುತ್ತಿದೆ. ಗೌತಮ್ ಹಾಗೂ ಅವನ ಗೆಳೆಯ ಕೂತು ಮಾತನಾಡುತ್ತಾ ಇರುತ್ತಾರೆ. ಆಗ ಪೊಲೀಸ್ ಅಲ್ಲಿಗೆ ಬರುತ್ತಾರೆ. ಬಂದು ನಿಮ್ಮ ಮನೆಯಲ್ಲಿ ಒಂದು ಹುಡುಗಿಯ ಮೇಲೆ ದೌರ್ಜನ್ಯ ನಡೀತಾ ಇದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ ಎಂದು ಹೇಳುತ್ತಾರೆ. ಆಗ ದೌರ್ಜನ್ಯನ ಅದು ನಮ್ಮ ಮನೆಯಲ್ಲಿ ಅಂತ ಗೌತಮ್ ಕೇಳುತ್ತಾರೆ. ಆಗ ಪೊಲೀಸರು ಹೌದು ಎಂದು ಹೇಳುತ್ತಾರೆ. ಕಂಪ್ಲೇಂಟ್ ಯಾರು ಕೊಟ್ಟಿದ್ದಾರೆ ಎಂದು ಶಕುಂತಲಾ ದೇವಿ ಕೇಳುತ್ತಾರೆ. ಮತ್ತಾರು ಕೊಡ್ತಾರೆ? ನಿಮ್ಮ ಮನೆಯವರೇ ಕೊಟ್ಟಿದ್ದಾರೆ ಎಂದು ಅವರು ಹೇಳ್ತಾರೆ. ಮನೆಯವರು ಹಾಗಾದರೆ ಯಾರು ಅಂತ ಕೇಳ್ತಾ ಮಲ್ಲಿ ಮೇಲೆ ಅನುಮಾನ ಪಡುತ್ತಾರೆ. ಮಲ್ಲಿ ಅತ್ತೆ ನಾನಲ್ಲ, ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ ಎಂದು ಹೇಳುತ್ತಾಳೆ. ಆಗ ಪೊಲೀಸರು ನಿಜ ಹೇಳುತ್ತಾರೆ. ಭೂಮಿಕಾ ಅಂತವಾದರೆ ನಿಜವಾಗ್ಲೂ ಕಂಪ್ಲೇಂಟ್ ಕೊಟ್ಟಿರೋದು ಭೂಮಿಕಾ ಆಗಿರುವುದಿಲ್ಲ. ಅವಳಿಗೆ ಈ ಬಗ್ಗೆ ಏನು ಗೊತ್ತಿರುವುದಿಲ್ಲ. ಆದರೆ ಮನೆಯವರೆಲ್ಲ ಅಂದುಕೊಳ್ಳುತ್ತಾರೆ ಭೂಮಿಕಾಳೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಎಂದು. ಎಲ್ಲರಿಗೂ ಶಾಕ್ ಆಗುತ್ತದೆ. ಎಲ್ಲರ ಮಧ್ಯೆ ಜಯದೇವ್ ನನ್ನ ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.